ಹೊಸದಿಗಂತ ಡಿಜಿಟಲ್ ಸುದ್ದಿವಾಹಿನಿಯ ರೇಷ್ಮೆ ರಾಜನೀತಿ ದೈನಂದಿನ ಸುದ್ದಿ ವಿಶ್ಲೇಷಣಾ ಕಾರ್ಯಕ್ರಮಕ್ಕೆ ಸುಸ್ವಾಗತ. ತುರ್ತಾಗಿ ಬೇಕಿದೆ NDA ಸಂಸದರ ವೇದಿಕೆ. ಇದು ಕರ್ನಾಟಕದ 19 ಮಂದಿ NDA ಪ್ರತಿನಿಧಿಸುವ ಲೋಕಸಭೆಯ ಸದಸ್ಯರ ಒಂದು ರಾಜಕೀಯ ವೇದಿಕೆ ಬೇಕು, ಒಂದು ಸಂಘಟಿತ ವೇದಿಕೆ ಬೇಕು ಅನ್ನೋ ಆಗ್ರಹವನ್ನು ಪ್ರತಿಪಾದಿಸ್ತಾ ಇರೋ ಒಂದು ಕಾರ್ಯಕ್ರಮ. ಯಾಕೆ ಅಂತಂದರೆ ಬರುವ ಜೂನ್ 5ಕ್ಕೆ 2024ರ ಲೋಕಸಭಾ ಚುನಾವಣಾ ಫಲಿತಾಂಶ ಪ್ರಕಟಗೊಂಡು 1 ವರ್ಷವಾಗ್ತಾ ಇದೆ. ಅಂದರೆ ಇವತ್ತು ಕರ್ನಾಟಕವನ್ನು ಲೋಕಸಭೆಯಲ್ಲಿ ಪ್ರತಿನಿಧಿಸ್ತಾ ಇರೋ ಆ NDA ಮೈತ್ರಿಕೂಟದ 19 ಮಂದಿ, 17 ಜನ ಭಾಜಪ ಮತ್ತು 2 JDS ಸದಸ್ಯರು ಎಲ್ಲರೂ ಕೂಡ 1 ವರ್ಷವನ್ನು ಪೂರೈಸ್ತಾ ಇದ್ದಾರೆ. ಈ 1 ವರ್ಷದಲ್ಲಿ ಕರ್ನಾಟಕ ಜನತೆಗೆ ಭಾಜಪ ಅಂದರೆ ವಿರೋಧ ಪಕ್ಷ, ಕಾಂಗ್ರೆಸ್ ಅಂದರೆ ಆಳುವ ಪಕ್ಷ ಅನ್ನೋ ಭಾವನೆ ಮಾತ್ರ ಮೂಡಿದೆ. ಯಾಕೆ ಅಂತಂದರೆ ಕರ್ನಾಟಕದ ಆಳುವ ಪಕ್ಷ ಕಾಂಗ್ರೆಸ್ಸು ಅವರು ಆಡಳಿತ ನಡೆಸೋದು ಬಿಟ್ಟು ಪ್ರತಿಭಟನಾ ರ್ಯಾಲಿಗಳನ್ನು ಮಾಡ್ತಾ ಜಿಲ್ಲಾ ಸಂಚಾರ ನಡೆಸ್ತಾ ಇದ್ದರೆ, ಇಲ್ಲಿನ ಭಾರತೀಯ ಜನತಾ ಪಕ್ಷ ತಾನೊಂದು ರಾಜ್ಯ ಮಟ್ಟದಲ್ಲಿ ಪ್ರತಿಪಕ್ಷವಾಗಿರೋದ್ರಿಂದ ಅವರು ಕೂಡ ಜನಾಕ್ರೋಶ ಯಾತ್ರೆಗಳು ಮಾಡ್ಕೊಂಡ್ಬಿಟ್ಟು ಜಿಲ್ಲಾ ಸಂಚಾರ ಮಾಡ್ತಾ ಇದ್ದಾರೆ. ಅದರ ಹೊರತುಪಡಿಸಿ ಕರ್ನಾಟಕ ಜನತೆಗೆ ನರೇಂದ್ರ ಮೋದಿ ಅಧಿಕಾರಕ್ಕೆ ಬಂದು 11 ವರ್ಷ ಆಗ್ತಾ ಬಂದರೂ ಕೂಡ ಭಾರತೀಯ ಜನತಾ ಪಕ್ಷ ಅನ್ನೋದು ರಾಷ್ಟ್ರ ಮಟ್ಟದಲ್ಲಿ ಅದೊಂದು ಆಳುವ ಪಕ್ಷ ಅನ್ನೋದೇ ನೆನಪಾಗ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ಭಾರತೀಯ ಜನತಾ ಪಕ್ಷವನ್ನು ಪ್ರತಿನಿಧಿಸ್ತಾ ಬಂದ, ಕಳೆದ 3 ಅವಧಿಗೆ ಪ್ರತಿನಿಧಿಸ್ತಾ ಬಂದ ಕರ್ನಾಟಕದ ಸಂಸದರುಗಳು ಆ ರೀತಿಯ ಪರಿಣಾಮ ಬೀರಿಸೋದ್ರಲ್ಲಿ ಯಶಸ್ಸು ಪಡ್ಕೊಂಡೇ ಇಲ್ಲ ಅಂತ ಅನಿಸುತ್ತೆ. ದೈನಂದಿನ ರಾಜಕಾರಣಕ್ಕೆ ಸಂಸದರ ಪ್ರಸ್ತುತತೆ ಏನು, ಒಬ್ಬ ಸಂಸದನ ಮಹತ್ವ ಏನು, ತನ್ನನ್ನು ಆರಿಸಿದ ಮತದಾರರಿಗೆ, ಅಂದರೆ ಒಬ್ಬ ಸಂಸದನ ಒಂದು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಸರಾಸರಿ 8 ವಿಧಾನಸಭಾ ಕ್ಷೇತ್ರಗಳು ಬರ್ತಾ ಇರ್ತವೆ. ಆ 8 ಜನ ವಿಧಾನಸಭಾ ಕ್ಷೇತ್ರಗಳ MLAಗಳಿಗೂ ಮತ್ತು ಆ ಕ್ಷೇತ್ರವನ್ನು ಪ್ರತಿನಿಧಿಸುವ MP ಗೂ ಯಾವ ರೀತಿಯ ಸಾವಯವ ಸಂಬಂಧ ಇರಬೇಕು, ಯಾವ ರೀತಿಯ ಒಂದು ಆರ್ಗ್ಯಾನಿಕ್ ರಿಲೇಶನ್ಶಿಪ್ ಇರಬೇಕು, ನಮ್ಮ ದೈನಂದಿನ ರಾಜಕೀಯ ವ್ಯವಹಾರಗಳಲ್ಲಿ ಸಂಸತ್ ಸದಸ್ಯನ ಪ್ರಸ್ತುತತೆ ಏನು, ಅದು ಗೊತ್ತೇ ಆಗ್ತಾ ಇಲ್ಲ ಕರ್ನಾಟಕ ಜನಕ್ಕೆ. ಆದರೆ ಅದೃಷ್ಟವಶಾತ್ ಇದೀಗ ಒಂದು ರಾಷ್ಟ್ರ ಮಟ್ಟದಲ್ಲಿ ಒಂದು ತುರ್ತು ಪರಿಸ್ಥಿತಿ ಎದುರಾಗಿದೆ. ವಿದ್ಯುಕ್ತವಾಗಿ ಘೋಷಣೆ ಮಾಡದೇ ಇದ್ದರೂ ಕೂಡ ನಿನ್ನೆಯ ಆಪರೇಷನ್ ಸಿಂಧೂರ ಯಶಸ್ಸಿನ ನಂತರ ಪಾಕಿಸ್ತಾನ ಕೆರಳಿದೆ. ಯಾವುದೇ ಕ್ಷಣದಲ್ಲೂ ಕೂಡ ಪ್ರತಿದಾಳಿ ಮಾಡಿ ತನ್ನ ಹತಾಶೆಯ ಭಾವದಿಂದ ಹೊರಬರೋ ಪ್ರಯತ್ನ ಮಾಡ್ತಾರೆ. ಆ ಯುದ್ಧದಲ್ಲಿ ನಾವು ಗೆಲ್ಲೋದು ಖಂಡಿತ. ಆದರೆ ಆ ಯುದ್ಧದ ಪರಿಣಾಮವನ್ನು ನಿರ್ವಹಿಸೋದ್ರಲ್ಲಿ ಅಥವಾ ಯುದ್ಧದ ಅಗತ್ಯತೆಯನ್ನು ಪ್ರತಿಪಾದಿಸೋದ್ರಲ್ಲಿ ಕರ್ನಾಟಕದ ಸಂಸದರು ಏನು ಮಾಡ್ತಾ ಇದ್ದಾರೆ, ರಾಜ್ಯದ ಜನತೆಗೆ ಈ ಯುದ್ಧದ ಅಗತ್ಯ ಏನಿತ್ತು ಅಂತ ಮನವರಿಕೆ ಮಾಡಿಕೊಡೋದು ಅವರ ಜವಾಬ್ದಾರಿ ಅಲ್ವಾ. ಆಮೇಲೆ ಅಕಸ್ಮಾತ್ ಯುದ್ಧವೇ ಶುರು ಆದರೆ ಅದು ಎಷ್ಟು ಅವಧಿಗೆ ಮುಗಿಯುತ್ತೆ ಅನ್ನೋದು ಗೊತ್ತಿಲ್ಲ. ಯುದ್ಧ ಕಾಲ ಇರಲಿ, ವಿರಾಮ ಕಾಲದಲ್ಲೂ ಕೂಡ ಕರ್ನಾಟಕದ 19 ಜನ ಸಂಸದರು ಅಂತಂದರೆ ಅವರೆಲ್ಲ ನರೇಂದ್ರ ಮೋದಿಯವರ ಪ್ರತಿನಿಧಿಗಳು, ಅವರು ಅಖಿಲ ಭಾರತ ಮಟ್ಟದಲ್ಲಿ ಒಂದು ಆಳುವ ಪಕ್ಷದ ಪ್ರತಿನಿಧಿಗಳು ಅಂತ ಕರ್ನಾಟಕ ಜನತೆಗೆ ಅನಿಸೋ ರೀತಿಯಲ್ಲೂ ವರ್ತಿಸ್ಬೇಕಲ್ವ. ಹಾಗಾಗಿನೇ ಇದೀಗ ಆ ಥರದ ಒಂದು ಕರ್ನಾಟಕದ NDA ಸಂಸದರ ವೇದಿಕೆ ಬೇಕಾಗಿದೆ. ಇದೇ ಮೊದಲ ಬಾರಿಗೆ ಆ 19 ಜನ MPಗಳ ಪೈಕಿ 3 ಮಾಜಿ ಮುಖ್ಯಮಂತ್ರಿಗಳಿದ್ದಾರೆ. ಕುಮಾರಸ್ವಾಮಿ ಅವರಿದ್ದಾರೆ, ಬಸವರಾಜ ಬೊಮ್ಮಾಯಿ ಅವರಿದ್ದಾರೆ, ಜಗದೀಶ್ ಶೆಟ್ಟರ್ ಇದ್ದಾರೆ, ಗೋವಿಂದ ಕಾರಜೋಳ ಥರದವರು ಅವರು ಉಪಮುಖ್ಯಮಂತ್ರಿಗಳಾಗಿದ್ದರು, ಮಂತ್ರಿಗಳಾಗಿದ್ದರು, ಸುಧಾಕರ್ ಥರದವರೆಲ್ಲ ಮಂತ್ರಿಗಳಾಗಿದ್ದರು ಹಿಂದಿನ ಅವಧಿಯಲ್ಲಿ. ಅದರ ಜೊತೆಗೆ ಹಲವಾರು ಬಾರಿ ಹಿಂದೆ ಮಂತ್ರಿನೂ ಆಗಿದ್ದರು, ಸಂಸದರು ಆಗಿದ್ದರು. ಸಂಸದೀಯ ರಾಜಕಾರಣದಲ್ಲಿ ಪಳಗಿದ ರಮೇಶ್ ಜಿಗಜಿಣಗಿ ಥರದವರಿದ್ದಾರೆ. ಆ್ಯಂಡ್ ಇವತ್ತಿಗೂ ಕೇಂದ್ರ ಸಚಿವ ಸಂಪುಟದಲ್ಲಿ ಮಂತ್ರಿಗಳಾಗಿ ಮುಂದುವರೆದಿರೋ ಪ್ರಹ್ಲಾದ್ ಜೋಶಿ ಅವರಿದ್ದಾರೆ, ಶೋಭಾ ಕರಂದ್ಲಾಜೆ ಥರದವರಿದ್ದಾರೆ. ವಿವಿಧ ತಲೆಮಾರುಗಳ ಸಂಸದರಿದ್ದಾರೆ. ಹಿರಿಯರಾದ ರಮೇಶ್ ಜಿಗಜಿಣಗಿ ಒಂದು ಕಡೆ ಇದ್ದರೆ, ಮತ್ತೊಂದು ಕಡೆ ಇದೇ ಮೊದಲ ಬಾರಿಗೆ ಆಯ್ಕೆ ಆಗಿರೋ ಮೈಸೂರಿನ ಯದುವೀರರಿದ್ದಾರೆ. 2ನೇ ಅವಧಿಗೆ ಪುನರಾಯ್ಕೆಯಾಗಿ ಬಂದಿರೋ ತೇಜಸ್ವಿ ಸೂರ್ಯ ಇದ್ದಾರೆ. ವಿವಿಧ ತಲೆಮಾರುಗಳ ವೈವಿಧ್ಯಮಯ ವೃತ್ತಿ ಹಿನ್ನೆಲೆ ಮತ್ತು ರಾಜಕೀಯ ಅನುಭವದ ಪ್ರತಿನಿಧಿಗಳು ಸಿಗೋದು ಬಹಳ ಅಪರೂಪ. ಇದೇ ಮೊದಲ ಬಾರಿಗೆ ಲೋಕಸಭೆಯಲ್ಲಿ ಒಂದು ಪರಿಣಾಮಕಾರಿ ಪ್ರಾತಿನಿಧ್ಯ ಸಿಕ್ಕಿದೆ ಕರ್ನಾಟಕಕ್ಕೆ. ಆದರೆ ಬಹುಶಃ ಆ ಸಂಸದೀಯ ಮಹನೀಯರೇ ತಮ್ಮ ಮಹತ್ವವನ್ನು ಅರ್ಥ ಮಾಡ್ಕೊಂಡಿಲ್ಲ ಅಂತ ಕಾಣುತ್ತೆ. ಆದ್ದರಿಂದ ಇವತ್ತಿನ ರಾಷ್ಟ್ರಕ್ಕೆ ಎದುರಾಗಿರುವ ಈ ತುರ್ತು ಪರಿಸ್ಥಿತಿ ಕಾಲವನ್ನು ಸದ್ಬಳಕೆ ಮಾಡ್ಕೊಂಬಿಟ್ಟು ಕರ್ನಾಟಕದ NDA ಸಂಸದರ ಒಂದು ವೇದಿಕೆಯನ್ನು ಅಧಿಕೃತವಾಗಿ ಘೋಷಣೆ ಮಾಡಬೇಕಾಗಿದೆ. ಅದಕ್ಕೆ ಮಾರ್ಗದರ್ಶನ ಮಾಡಲಿಕ್ಕೆ ಇವರು ಎಲ್ಲರಿಗಿಂತಲೂ ಹಿರಿಯರು ಮತ್ತು ಅಖಿಲ ಭಾರತ ಮಟ್ಟದಲ್ಲಿ ಇವತ್ತಿಗೆ ಸಕ್ರಿಯರಾಗಿರೋ ಮಾಜಿ ಪ್ರಧಾನಿ ಒಬ್ಬರು ಅಂತಂದರೆ ದೇವೇಗೌಡರು. ಸನ್ಮಾನ್ಯ ದೇವೇಗೌಡರು ರಾಜ್ಯಸಭೆ ಸದಸ್ಯರಾಗಿದ್ದಾರೆ. ಅವರು ಕೂಡ NDA ಮೈತ್ರಿಕೂಟದ ಅಗ್ರಗಣ್ಯ ನಾಯಕರು. ಹೀಗಾಗಿ ದೇವೇಗೌಡರ ಮಾರ್ಗದರ್ಶನದಲ್ಲೇ ಒಂದು ಕರ್ನಾಟಕದ ಸಂಸದರ ವೇದಿಕೆ ತತ್ಕ್ಷಣವೇ ಸ್ಥಾಪನೆ ಆಗಬೇಕಾಗಿದೆ. ಅವರು ಯಾಕಂದರೆ ರಾಜ್ಯ ರಾಜಕಾರಣದಲ್ಲಿ ಕೇವಲ
MLAಗಳು ಮತ್ತು ರಾಜ್ಯ ಸರ್ಕಾರದ ಮಂತ್ರಿಗಳ ಪಾಳೆಗಾರಿಕೆ ಅನ್ನೋ ರೀತಿಯಲ್ಲಿ ಆಗಬಾರ್ದು. ಕರ್ನಾಟಕದಲ್ಲಿ ನೋಡಿದರೆ ನಾವು ಆಳುವ ಪಕ್ಷದ ಪ್ರತಿಭಟನಾ ರ್ಯಾಲಿಗಳು ಮತ್ತು ವಿರೋಧ ಪಕ್ಷದ ಜನಾಕ್ರೋಶ ರ್ಯಾಲಿಗಳನ್ನು ಮಾತ್ರ ನೋಡ್ತಾ ಇದ್ದೇವೆ. ಅದರ ಹೊರತುಪಡಿಸಿ ಸತತವಾಗಿ 11 ವರ್ಷದಿಂದ ಅಧಿಕಾರದಲ್ಲಿರೋ ಭಾರತೀಯ ಜನತಾ ಪಕ್ಷದ ಸಂಸದರುಗಳು ನಾವು ರಾಷ್ಟ್ರ ಮಟ್ಟದಲ್ಲಿ ಆಳುವ ಪಕ್ಷ ಅನ್ನೋ ಒಂದು ಉತ್ತರದಾಯಿತ್ವವನ್ನು ತಮ್ಮನ್ನು ಆರಿಸಿದ ಮತದಾರರಿಗೆ ತೋರಿಸಬೇಕಾಗಿದೆ. ತನ್ನ ಕ್ಷೇತ್ರದ ವ್ಯಾಪ್ತಿಗೆ ಬರುವ 8 MLAಗಳ ಜೊತೆಗೆ ರಚನಾತ್ಮಕವಾದ ಸಂಬಂಧವನ್ನು ರೂಢಿಸ್ಕೊಳ್ಬೇಕಾಗಿದೆ. ಆ ಕ್ಷೇತ್ರ ಮಟ್ಟದ ಅಭಿವೃದ್ಧಿ, ರಾಜ್ಯ ಮಟ್ಟದ ಅಭಿವೃದ್ಧಿಯಲ್ಲಿ ಅದು ಕೇಂದ್ರ ಸರ್ಕಾರದ ಅನೇಕ ಕಾರ್ಯಕ್ರಮಗಳು, ಯೋಜನೆಗಳ ಅನುಷ್ಠಾನಕ್ಕೆ ಸಂಬಂಧಪಟ್ಟಂತೆ ನಿರಂತರವಾಗಿ ಅಲ್ಲಿ ತೊಡಗಿಸ್ಕೊಳ್ಬೇಕಾಗಿದೆ, ನಿರ್ವಹಣೆ ಮಾಡಬೇಕಾಗಿದೆ. ಈ ರೀತಿ ಸಂಸದೀಯ ರಾಜಕಾರಣದಲ್ಲಿ ತಮ್ಮ ಅಸ್ತಿತ್ವವನ್ನು ಜನಸಾಮಾನ್ಯರ ಮಟ್ಟದಲ್ಲಿ ಬಿಂಬಿಸಿಕೊಳ್ಳೋ ಒಂದು ಪ್ರಜ್ಞಾಪೂರ್ವಕ ಪ್ರಯತ್ನ ಮಾಡೋ ಕಾಲ ಬಂದಿದೆ ಅಂತ ಯಾಕೆ ಹೇಳ್ತಿದ್ದೀವಿ ಅಂತಂದರೆ, ಉಳಿದ ರಾಜ್ಯಗಳ ಉದಾಹರಣೆಗಳನ್ನು ತೆಗೆದುಕೊಳ್ಳಿ. ಮಹಾರಾಷ್ಟ್ರದಲ್ಲಿ ಶರದ್ ಪವಾರ್ ಒಬ್ಬ ಅಗ್ರಗಣ್ಯ ನಾಯಕ. ಅವ್ರ ಪಕ್ಷ ಅಧಿಕಾರದಲ್ಲಿ ಇರಲಿ ಇಲ್ಲದೇ ಇರಲಿ, ಮಹಾರಾಷ್ಟ್ರದ ರಾಜಕಾರಣ ಶರದ್ ಪವಾರರ ಸುತ್ತಮುತ್ತಲಿನ ತಿರುಗ್ತಾ ಇರುತ್ತೆ. ಅವರು ಕೇಂದ್ರದಲ್ಲೂ ಕೂಡ ವರ್ಚಸ್ವಿ ನಾಯಕರಾಗಿದ್ದರು, ರಾಜ್ಯ ಮಟ್ಟದಲ್ಲೂ ಕೂಡ ವರ್ಚಸ್ವಿ ನಾಯಕರಾಗಿದ್ದರು. ದಿವಂಗತ ಮುಲಾಯಂ ಸಿಂಗ್ ಯಾದವ್ ಉತ್ತರ ಪ್ರದೇಶದಲ್ಲಿ 2-3 ಬಾರಿ ಮುಖ್ಯಮಂತ್ರಿ ಆಗಿದ್ದರು, ಕೇಂದ್ರ ಸರ್ಕಾರದಲ್ಲೂ ರಕ್ಷಣಾ ಸಚಿವರಾಗಿದ್ದರು. ಲಲ್ಲೂ ಪ್ರಸಾದ್ ಯಾದವ್ 15 ವರ್ಷ ರಾಜ್ಯದ ಮುಖ್ಯಮಂತ್ರಿನೂ ಆಗಿದ್ದರು, ಕೇಂದ್ರದಲ್ಲಿ ರೈಲ್ವೆ ಸಚಿವರಾಗಿದ್ದರು. ಮಮತಾ ಬ್ಯಾನರ್ಜಿ ಕೇಂದ್ರ ಸಚಿವೆಯಾಗಿ ಇಟ್ಕೊಂಡ್ಬಿಟ್ಟೆ ತನ್ನ ತವರು ರಾಜ್ಯದ ಆ 33 ವರ್ಷ ಸುದೀರ್ಘ ಕಾಲ ಆಳಿದ ಕಮ್ಯುನಿಸ್ಟ್ ಭದ್ರಕೋಟೆಯನ್ನು ಛಿದ್ರಗೊಳಿಸಿಬಿಟ್ಟು ತಾನೇ ಒಬ್ಬ ಪ್ರಶ್ನಾತೀತ ನಾಯಕಿಯಾಗಿ ತೃಣಮೂಲ್ ಕಾಂಗ್ರೆಸ್ ಸರ್ಕಾರವನ್ನು ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಇಂಥ ಅನೇಕ ಉದಾಹರಣೆಗಳು ನಮ್ಮ ಕಣ್ಮುಂದಿರುವಾಗ ಕರ್ನಾಟಕದ ಸಂಸದರು ಯಾಕೆ ತಮ್ಮ ಅಸ್ತಿತ್ವವನ್ನು ಪ್ರತಿಪಾದಿಸ್ತಾ ಇಲ್ಲ? ವ್ಯಕ್ತಿಗತವಾಗಿ ಆಗದೇ ಇದ್ದರೂ ಕೂಡ ತಮ್ಮ ಸಂಘಟಿತ ಸಾಮರ್ಥ್ಯವನ್ನು ಪ್ರದರ್ಶಿಸಲಿಕ್ಕೆ ಈಗ ಕಾಲ ಕೂಡಿ ಬಂದಿದೆ. ಈ ಯುದ್ಧ ಕಾಲವನ್ನೇ ನೆಪವಾಗಿಟ್ಕೊಂಡ್ಬಿಟ್ಟು ಆಮೇಲೆ ಈ ರಾಜಕಾರಣಿಗಳು ಹೊರತುಪಡಿಸಿ ಡೊಮೇನ್ ಎಕ್ಸ್ಪರ್ಟ್, ವೃತ್ತಿ ಪರಿಣಿತರಿದ್ದಾರೆ. ಡಾಕ್ಟರ್ CN ಮಂಜುನಾಥ್ ಇಡೀ ರಾಷ್ಟ್ರಕ್ಕೆ ಮಾದರಿಯಾದಂಥ ಒಂದು ಜಯದೇವ ಹೃದ್ರೋಗ ಮತ್ತು ಸಂಶೋಧನಾ ಸಂಸ್ಥೆಯನ್ನು ಯಶಸ್ವಿಯಾಗಿ ಮುನ್ನಡೆಸಿ ತೋರಿಸಿದರು. ಅವರ ಮಾರ್ಗದರ್ಶನ ರಾಷ್ಟ್ರದ ಆರೋಗ್ಯ ನೀತಿ ನಿರೂಪಣೆಯಲ್ಲಿ ಬಹಳ ದೊಡ್ಡ ಪಾತ್ರ ವಹಿಸಬಲ್ಲದು. ಮಂತ್ರಿ ಆಗದಿದ್ದರೆ ಏನಂತೆ, ಸಂಸತ್ತಿನ ಕಲಾಪದಲ್ಲಿ ಇವರೆಲ್ಲ ಒಂದು ನಿರ್ದಿಷ್ಟ ಕಾರ್ಯಸೂಚಿಯನ್ನು ಇಟ್ಕೊಂಡ್ಬಿಟ್ಟು ಪಾಲ್ಗೊಳ್ತಾ ಹೋದರೆ ಕರ್ನಾಟಕದ ಧ್ವನಿ ಮೊಳಗುತ್ತೆ ರಾಷ್ಟ್ರ ರಾಜಕಾರಣದಲ್ಲಿ. ರಾಜ್ಯ ಮಟ್ಟದಲ್ಲೂ ಕೂಡ ಜನಸಾಮಾನ್ಯರಿಗೆ ಅರಿವಾಗುತ್ತೆ, ಈ ಒಬ್ಬ MLA ಅಷ್ಟೇ MP ಕೂಡ ನಮ್ಮ ದೈನಂದಿನ ಬದುಕಿನಲ್ಲಿ ಮುಖ್ಯ ಅನ್ನೋದನ್ನು ಇವರು ಪ್ರತಿಪಾದಿಸಿ ತೋರಿಸಬೇಕಾಗಿದೆ. ಒಂದು ಪರ್ಯಾಯ ರಾಜಕಾರಣದ ಮಾದರಿಯನ್ನು ರೂಪಿಸೋದ್ರಲ್ಲಿ ಈ ಕರ್ನಾಟಕದ NDA ಮೈತ್ರಿಕೂಟದ ವೇದಿಕೆ ಅತ್ಯಂತ ಪ್ರಮುಖ ಪಾತ್ರ ವಹಿಸಬಲ್ಲದು ಅಂತ ಹೇಳ್ತಾ, ವಿರೋಧ ಪಕ್ಷಕ್ಕೇನೋ ಅಖಿಲ ಭಾರತ ಕಾಂಗ್ರೆಸ್ನ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದ್ದಾರೆ. ಆದರೆ ಇಲ್ಲಿ ಆಳುವ ಪಕ್ಷದಲ್ಲಿ ಇಷ್ಟೊಂದು ವರ್ಚಸ್ವಿ ನಾಯಕರಿದ್ದರೂ ಕೂಡ ದನಿ ಇಲ್ಲದಂಥವರಾಗಿದ್ದಾರಲ್ಲ. ಯಾಕಂದರೆ ರಾಜ್ಯದ ಜನತೆಗೆ ಕೂಡ ಕೇಂದ್ರ ಸರ್ಕಾರದ ವ್ಯಾಪ್ತಿಗೆ ಬರೋ ಆರ್ಥಿಕ ನೀತಿ, ವಿದೇಶಾಂಗ ನೀತಿ, ರಕ್ಷಣಾ ನೀತಿ, ಶಿಕ್ಷಣ ನೀತಿ ಇತ್ಯಾದಿಗಳ ಬಗ್ಗೆ ಸಾಕಷ್ಟು ತಿಳುವಳಿಕೆ ಬೇಕಾಗಿದೆ. ಇವರೆಲ್ಲ ನರೇಂದ್ರ ಮೋದಿಯ ರಾಯಭಾರಿಗಳ ಥರ ಕರ್ನಾಟಕ ಜನತೆ ಅದರಿಗೆ ಬಿಂಬಿಸ್ಕೊಳ್ಬೇಕಾಗಿದೆ. ಆದ್ದರಿಂದ ತತ್ಕ್ಷಣವೇ ಇವತ್ತಿನ ಅಘೋಷಿತ ತುರ್ತು ಪರಿಸ್ಥಿತಿಯಲ್ಲಿ ತುರ್ತಾದ ಅಗತ್ಯ ಅಂತಂದರೆ ಕರ್ನಾಟಕದ NDA ಸಂಸದರ ಮೈತ್ರಿಕೂಟದ ರಚನೆ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.